ನಮಸ್ಕಾರ ಗುರು. ಇದ್ದಕ್ಕಿದ್ದಂಗೆ ಎಲ್ರು ದುಡ್ಡು ದುಡ್ಡು ಅಂತಿದಾರಪ್ಪ. ಜೇಬಲ್ ಕಾರ್ಡು, ಆದ್ರೆ ಕೈಯಲ್ಲಿ ದುಡ್ಡೇ ಇಲ್ಲ. ATM ಮುಂದೆ ಕ್ಯೂ ನೋಡ್ಬೇಕಣ್ರಿ. ಆ ಬಾಬಾ ಬಾಬಾ. ಮಸಿ ಬಳೆದ ಗಾಂಧಿಯ ನೋಟ ಸಾಕಷ್ಟು ಉಂಟು ನಮಗೆ ಸಂಕಟ. ಮಸಿ ಬಳೆದ ಗಾಂಧಿಯ ನೋಟ ಸಾಕಷ್ಟು ಉಂಟು ನಮಗೆ ಸಂಕಟ. ಚಿಲ್ಲರೆ ಇಲ್ಲದೆ ಇರೋ ಪರದಾಟ. ಮಸಿ ಬಳೆದ ಗಾಂಧಿಯ ನೋಟ, ಮಸಿ ಬಳೆದ ಗಾಂಧಿಯ ನೋಟ. ಇದು ಕಣ್ರಿ ಅದೇ ಡಿಮಾನಿಟೈಸೇಷನ್. ಇದು ಸರಿನಾ ಅಥವಾ ತಪ್ಪ ಅನ್ನೋದೇ ಮಾತೇನು ಜಗಳ ಅಂತಾನೆ ಅನ್ಕೊಳ್ಳಿ. ಈಗ ಗೊತ್ತಿರೋರು ಗೊತ್ತಿಲ್ದಲೇ ಇರೋರು, ಈ ಅರ್ಧಂಬರ್ಧ ಪಾರ್ಟಿಗಳು, ಎಲ್ಲರೂ ಮಸಿ ಬಳೆದ ಗಾಂಧಿಯ ನೋಟ ಸ್ವತಂತ್ರ ಬಯಸುವ ಈ ನಮ್ಮ ಮನವ. ಮಸಿ ಬಳೆದ ಗಾಂಧಿಯ ನೋಟ ಸ್ವತಂತ್ರ ಬಯಸುವ ಈ ನಮ್ಮ ಮನವ. ನೀ ತಪ್ಪು ನಾ ಸರಿ ಎನ್ನುವವಾದ. ಮಸಿ ಬಳೆದ ಗಾಂಧಿಯ ನೋಟ, ಮಸಿ ಬಳೆದ ಗಾಂಧಿಯ ನೋಟ. ನೋಡುಗರು, ನಾವು ಸುಖ ಜೀವಿಗಳು. ಬೇರೆಯವ್ರಿಗೆ ಕಷ್ಟ ಆದ್ರೆ ಪರವಾಗಿಲ್ಲ, ಅವ್ರಿಗೆ ತಾನೇ. ಮಸಿ ಬಳೆದ ಗಾಂಧಿಯ ನೋಟ ತಳ್ಳಿದರೆ ಸಾಕು ಈ ನಮ್ಮ ಕಷ್ಟವ. ಮಸಿ ಬಳೆದ ಗಾಂಧಿಯ ನೋಟ ತಳ್ಳಿದರೆ ಸಾಕು ಈ ನಮ್ಮ ಕಷ್ಟವ. ಅದರಲ್ಲಿ ಸಿಗುವ ಈ ನಮ್ಮ ಸುಖವು ಮಸಿ ಬಳೆದ ಗಾಂಧಿಯ ನೋಟ, ಮಸಿ ಬಳೆದ ಗಾಂಧಿಯ ನೋಟ. ಅದ್ಯಾವುದೋ ಕ್ಯಾಬ್ ಕಂಪನಿ ಅಂತೆ. ಕ್ಯಾಬ್ ಡ್ರೈವರ್ಗಳು ರೈಡ್ ಮುಗಿಸಿ 48 ಗಂಟೆ ಆದ್ಮೇಲೆ ಅವರಿಗೆ ದುಡ್ಡು ಸಿಗುತ್ತೆ. ಅಲ್ಲ, ಬೇರೆ ನಾಡಿಂದ ಅಥವಾ ಬೇರೆ ದೇಶದಿಂದ ಬಂದಿರೋರು ಮಲ್ಲೇಶ್ವರಂಗೆ ಹೋಗೋಣ ಬರ್ತೀರಪ್ಪ ಅಂತ ಕೇಳಿದ್ರೆ ನಮ್ ಡ್ರೈವರ್ಗಳು ದುಡ್ಡಿದ್ರೆ ಹತ್ತೆ, ಇಲ್ಲ ಅಂದ್ರೆ ಅಲ್ಲೇ ಇರಿ ಅಂದ್ರೆ ನಮ್ಮ ಡ್ರೈವರ್ಗಳ ರೆಪ್ಯುಟೇಷನ್ ಏನಾಗ್ಬೇಡ? ಅಲ್ಲ, ನನಗ್ ಗೊತ್ತಾಯ್ತು, ನಿಮಗ್ ಗೊತ್ತಾಯ್ತು, ಡ್ರೈವರ್ಗಳಿಗೂ ಗೊತ್ತಾಯ್ತು, ಆದ್ರೆ ಈ ಕ್ಯಾಬ್ ಕಂಪನಿನವ್ರಿಗೆ ಮಾತ್ರ ಮಸಿ ಬಳೆದ ಗಾಂಧಿಯ ನೋಟ ದುಡ್ಡೇ ಮೊದಲು ಮಿಕ್ಕಿದ್ದು ನಂತರ. ಮಸಿ ಬಳೆದ ಗಾಂಧಿಯ ನೋಟ ದುಡ್ಡೇ ಮೊದಲು ಮಿಕ್ಕಿದ್ದು ನಂತರ. ಮಾಡಿದ ಕೆಲಸಕ್ಕೆ ಸಿಗದ ಪ್ರತಿಫಲ ಮಸಿ ಬಳೆದ ಗಾಂಧಿಯ ನೋಟ, ಮಸಿ ಬಳೆದ ಗಾಂಧಿಯ ನೋಟ. ಎಲ್ಲ ಕಡೆ ನೋಟು ನೋಟು ನೋಟು. ಇವತ್ ನಮಗ್ ದುಡ್ಡು ಸಿಗುತ್ತಾ ಅನ್ನೋದೇ ಡೌಟು. ಅಲ್ಲ, ನಮ್ಮ ಆಂಧ್ರದಲ್ಲಿ ಸರಿಸುಮಾರು 1800 ದೇವಸ್ಥಾನ ಇದೆ. ಕೊಚ್ಚಿನ್ನಲ್ಲಿ ಒಂದು 600 ದೇವಸ್ಥಾನ ಇದೆ. ನಮ್ಮ ಕರ್ನಾಟಕದಲ್ಲಿ 2500 ದೇವಸ್ಥಾನಗಳಿಗಿಂತ ಕಮ್ಮಿ ಅಂತೂ ಇಲ್ಲ. ಅಲ್ಲ, ಮಂಗಳಾರತಿ ತಟ್ಟೆಗೆಲ್ಲ 2000 ರೂಪಾಯಿ ನೋಟ್ನ ಹಾಕ್ತಾರೆ. ಅಲ್ಲ, ಬೆಂಗಳೂರಲ್ಲಿ ಒಂದು ದಿನಕ್ಕೆ 50 ಲಕ್ಷ ಜನ BMTC ಬಸ್ನ ಉಪಯೋಗಿಸ್ತಾರೆ. ಎಲ್ಲರೂ ಏನ್ ಟಿಕೆಟಿಗೆ 2000ನ ಕೊಡ್ತಾರೆ? ಈ ಡಿಪೋದವರು, ದೇವಸ್ಥಾನದವರು ದುಡ್ಡು ಎಕ್ಸ್ಚೇಂಜ್ ಸಹಾಯಕ್ಕೆ ಯಾಕೆ ಮುಂದೆ ಬರಲ್ಲ ಅಂತೀನಿ. ಒಂದು ಮಿನಿ ಬ್ಯಾಂಕ್ ತರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಕಷ್ಟ ಬಂದಾಗ ದೇವ್ರ ಹತ್ರ ಹೋಗ್ತೀವಿ, ಇಲ್ಲೂ ದೇವ್ರು ನಮ್ ಕಷ್ಟಕ್ಕೆ ಭಾಗಿ ಆಗ್ಲಿ. ಮಸಿ ಬಳೆದ ಗಾಂಧಿಯ ನೋಟ ನೋಟೆ ಆಳುವ ಈ ನಮ್ಮ ಜಗವ. ಮಸಿ ಬಳೆದ ಗಾಂಧಿಯ ನೋಟ ನೋಟೆ ಆಳುವ ಈ ನಮ್ಮ ಜಗವ. ಚಿಲ್ಲರೆ ಇದ್ದೊನೆ ಆಗುವ ರಾಜ ಮಸಿ ಬಳೆದ ಗಾಂಧಿಯ ನೋಟ, ಮಸಿ ಬಳೆದ ಗಾಂಧಿಯ ನೋಟ. ಸ್ವಾಮಿ, ಏನೋ ಹೊಸದು ಅಂತ ಮಾಡಿದಾಗ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಇದರಲ್ಲಿ ಕೆಲವರು ಇರೋ ಇಷ್ಟನ್ನ ಅಷ್ಟು ಮಾಡಿ ಅಥವಾ ಅಷ್ಟು ಅಂತ ತೋರಿಸಿ ಅವರು ಮೆರಿತಾ ಇರ್ತಾರೆ. ನನ್ನ ಕೈಯಿಂದ ಏನ್ ಮಾಡಬಹುದು ಅಂತ ಯೋಚನೆ ಮಾಡಲ್ಲ ಅಂತೀನಿ. ಮಸಿ ಬಳೆದ ಗಾಂಧಿಯ ನೋಟ ಇನ್ನಷ್ಟು ಬೇಕು ಎನ್ನುವ ಕಾಟ. ಮಸಿ ಬಳೆದ ಗಾಂಧಿಯ ನೋಟ ಇನ್ನಷ್ಟು ಬೇಕು ಎನ್ನುವ ಕಾಟ. ಕೊನೆಯೇ ಇಲ್ಲದ ಈ ಪರಿಪಾಠ ಮಸಿ ಬಳೆದ ಗಾಂಧಿಯ ನೋಟ,
ಮಸಿ ಬಳಿದ ಗಾಂಧಿಯ ನೋಟ. ನಮ್ ಜನ ಒಂಥರ ಎಲೆಗಳಿದ್ದ ಹಾಗೆ, ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ ತೂರ್ಕೊಂಡ್ಬಿಡದೆ. ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು ಅಲ್ಲ, ಎಲ್ಲ ಅಲ್ಲಪ್ಪ, ಕೆಲವ್ರು ಮಾತ್ರ. ನೋಡಿ, ತಪ್ಪನ್ನ ಹುಡುಕೋದು ಬಹಳ ಸುಲಭ, ಆದ್ರೆ ನಾವದಕ್ಕೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡೋದಿದೆಯಲ್ಲ, ಅದು ವಿಷಯ. ಮಸಿ ಬಳೆದ ಗಾಂಧಿಯ ನೋಟ, ಬೆಂಕಿಗೆ ತುಪ್ಪವ ಸುರಿಯುವ ಕಾಟ. ಮಸಿ ಬಳೆದ ಗಾಂಧಿಯ ನೋಟ, ಬೆಂಕಿಗೆ ತುಪ್ಪವ ಸುರಿಯುವ ಕಾಟ. ಸಮ್ಮತಕ್ಕಾಗಿ ಮಾಡುವ ನಾಟಕ, ಮಸಿ ಬಳೆದ ಗಾಂಧಿಯ ನೋಟ, ಮಸಿ ಬಳೆದ ಗಾಂಧಿಯ ನೋಟ. ಜಂಗಮವಾಣಿಯ ಕೈಚೀಲ ಅಂದ್ರೆ ಮೊಬೈಲ್ ವ್ಯಾಲೆಟ್ಸ್, ಡಿಜಿಟಲ್ ವ್ಯಾಲೆಟ್ಸ್. ಯಾವುದಾದ್ರೂ ಒಂದು ಡಿಜಿಟಲ್ ಫಾರ್ಮ್ ಇಂದ ಮನಿನ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ, ಹಣಕಾಸು ವ್ಯವಸ್ಥೆನ ನೋಡ್ಕೊಂಡ್ರೆ ಕಪ್ಪು ಹಣ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಏನೋ ಸ್ವಾಮಿ, ನಮಗ್ ಗೊತ್ತಿರೋದು ನಾವು ಹೇಳಿದೀವಿ, ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬದಲಾಯಿತು ಗಾಂಧಿಯ ನೋಟ, ಕಣ್ಣು ಕಿವಿ ಬಾಯಿ ತೆರೆಯಿತು ಈಗ. ಬದಲಾಯಿತು ಗಾಂಧಿಯ ನೋಟ, ಕಣ್ಣು ಕಿವಿ ಬಾಯಿ ತೆರೆಯಿತು ಈಗ. ಶುರು ಮಾಡೋಣ ಹೊಸದೊಂದು ಯುಗವ, ಮಸಿ ಅಳಿಸಿದ ಗಾಂಧಿಯ ನೋಟ, ಮಸಿ ಅಳಿಸಿದ ಗಾಂಧಿಯ ನೋಟ, ಮಸಿ ಅಳಿಸಿದ ಗಾಂಧಿಯ ನೋಟ, ಮಸಿ ಅಳಿಸಿದ ಗಾಂಧಿಯ ನೋಟ. ಎಲ್ಲರಿಗೂ ನಮಸ್ಕಾರ. ಇದು ಸ್ಪಷ್ಟದ ಚೊಚ್ಚಲ ಪ್ರಯತ್ನ, ಮಸಿ ಬೆಳೆದ ಗಾಂಧಿಯ ನೋಟ. ಎಲ್ಲರ ನೆನಪಿನ ಮನದಂಗಳದಿಂದ ಮೆಲ್ಲಗೆ ಮರೆಯಾಗುತ್ತಿರುವ ಈ ನಮ್ಮ ಬೀದಿ ನಾಟಕಗಳನ್ನ ಮತ್ತೊಮ್ಮೆ ಪ್ರಸ್ತುತಪಡಿಸಿದ್ವಿ. ಬಂದಿದ್ದಕ್ಕೆ, ನೋಡಿದ್ದಕ್ಕೆ, ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು.